ನಿಮ್ಮ ಮನೆ ಬಾಗಿಲಿಗೆ ನ್ಯೂಸ್18 ಕನ್ನಡ ಬಂದಿದೆ. ನಿಮ್ಮ ಸಮಸ್ಯೆಗೆ ಧ್ವನಿಯಾಗಲು, ನಿಮ್ಮ ಸಮಸ್ಯೆಯನ್ನು ಕೇಳಲು, ಆಡಳಿತ ನಡೆಸುವವರ ಗಮನವನ್ನು ನಿಮ್ಮತ್ತ ಸೆಳೆಯಲು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕಲು, ಆ ಮೂಲಕ ನಿಮ್ಮೂರಲ್ಲಾಗಬೇಕಾದ ಬದಲಾವಣೆಯನ್ನು, ಅಭಿವೃದ್ಧಿಯನ್ನು, ಸಮಸ್ಯೆಗಳಿಗೆ ಪರಿಹಾರವನ್ನು ಖಾತ್ರಿಪಡಿಸೋದಕ್ಕೆ ನಾವು ಬಂದಿದ್ದೇವೆ. ಇದೇ ಹೊತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್8. ನಾನು ಆಶಿಕ್ ಮುಲ್ಕಿ. ಇವತ್ತು ನಾವು ರಾಜ್ಯದ ಒಂದು ಕುಗ್ರಾಮಕ್ಕೆ ಬಂದಿದ್ದೇವೆ. ಮಳೆಗಾಲದಲ್ಲಿ ಇಲ್ಲಿರುವಂಥ ಜನರ ಬದುಕು ಅಕ್ಷರಶಃ ನರಕ ಆಗೋಗುತ್ತೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬ ತಾಲೂಕಿನ ಸಿರಿಬಾಗಿಲು ಗ್ರಾಮಕ್ಕೆ ಸೇರಿರುವಂತಹ ಮಣಿಬಂಡೆ ಅನ್ನುವಂಥ ಒಂದು ಕುಗ್ರಾಮಕ್ಕೆ ಬಂದಿದ್ದೀನಿ. ಈ ಗ್ರಾಮದಲ್ಲಿರುವಂಥ ಗ್ರಾಮಸ್ಥರು ಕಳೆದ ಹಲವು ವರ್ಷಗಳಿಂದ ಒಂದು ಸೇತುವೆಯನ್ನು ನಿರ್ಮಿಸ್ಕೊಡಿ ಅನ್ನುವಂಥ ಬೇಡಿಕೆಯನ್ನು ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಮುಂದೆ ಇಡ್ತಾನೇ ಇದೆ. ಹೀಗಿದ್ರೂ ಕೂಡ ಈ ಗ್ರಾಮಸ್ಥರ ಬೇಡಿಕೆಯನ್ನು, ಈ ಗ್ರಾಮಸ್ಥರ ಮನವಿಯನ್ನು ಇದುವರೆಗೂ ಕೂಡ ಪುರಸ್ಕರಿಸೋದಕ್ಕೆ ಪ್ರಭುತ್ವಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ಭಾಳ ದುರಾದೃಷ್ಟಕರ ಸಂಗತಿ. ಇವತ್ತು ನಮ್ಮೂರಲ್ಲಿ ನ್ಯೂಸ್18 ಈ ಕಾರ್ಯಕ್ರಮದಲ್ಲಿ ಇಲ್ಲಿನ ಗ್ರಾಮಸ್ಥರನ್ನು ಮಾತಾಡಿಸ್ತೀವಿ. ಅವ್ರಿಗಾಗ್ತಾ ಇರುವಂಥ ಅನಾನುಕೂಲತೆಗಳೇನು ಅನ್ನುವಂಥದ್ರ ಬಗ್ಗೆ ಖುದ್ದು ಅವರೇ ರಾಜ್ಯದ ಜನರ ಮುಂದೆ ತೆರೆದಿಡ್ತಾರೆ. ಸರ್, ಕಳೆದ ಸಾಕಷ್ಟು ವರ್ಷಗಳಿಂದ ನೀವೊಂದು ಸೇತುವೆ ಬೇಕು ಅಂತ ಹೋರಾಡ್ತಾ ಇದ್ದೀರಿ. ನಾವೊಂದು ಸುಮಾರು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬರ್ತಿದ್ದೇವೆ. ಎಲ್ಲ ಅಧಿಕಾರಿ ಬರ್ತಾರೆ ಹೋಗ್ತಾರೆ, ಮತ್ತು ನಮಗೇನು ಇದು ಮಾಡಿ ಕೊಡೋದಿಲ್ಲ, ನೋಡ್ತಾರೆ ಹೋಗ್ತಾರೆ ಅಷ್ಟೇ. ನಮ್ಮ ಶಾಸಕರಾದ ಅಂಗಾರು ತುಂಬ ಸಲ ಬಂದು ನೋಡಿ ನಾನು ಮಾಡ್ತೇನೆ ಅಂತ ಹೇಳಿದರು. ಈಗ ಅವರು ಮೊನ್ನೆ ಹೋಗುವವರೆಗೆ ನಾನು ನಿಮಗೆ ದುಡ್ಡು ಇಟ್ಟಿದ್ದೇನೆ, ಮಾಡ್ತೇನೆ ಮಾಡಿದ್ದೇನಿಲ್ಲ. ಈಗಿನ ಅವರು ಬಂದು ಈಗಿನ ಶಾಸಕರು ಬಂದು ನೋಡಿದ್ದಾರೆ. ಅವ್ರು ಮಳೆಗಾಲದಲ್ಲಿ ಬಂದು ನೋಡಿ ಏನು ಮಾಡಲಿಲ್ಲ. ಹಾಗೆ ಈಗ ನಮ್ಮ ಮತ್ತೆ ತಹಸೀಲ್ದಾರ್ ಒಂದು 10-20 ಸಲ ಬಂದಿದ್ದಾರೆ ಇಲ್ಲಿಗೆ. ಬಂದು ನೋಡೋದು ಹೋಗೋದು ಅಷ್ಟೇ, ಮಾಡ್ತೇವೆ ಅಂತ ಮಾಡೋದು ಹೋಗೋದು, ಏನು ಮಾಡಲಿಲ್ಲ. ಇದು ವಾಸ್ತವದಲ್ಲಿ ಏನಿದು ಹಳ್ಳನ ನದಿನ? ಇದು ಸಣ್ಣ ಅಲ್ಲ, ತೋಡು ಅಂದರೆ ದೊಡ್ಡ ನೀರು ಬರ್ತದೆ. ಅಲ್ಲ, ದೊಡ್ಡ ನೀರು ಬರ್ತದೆ ಇದರಲ್ಲಿ. ತುಂಬ ನೀರು ಅಂದರೆ ಇಷ್ಟೇ ಎತ್ತರ ಬರ್ತದೆ. ನಿಂತಿರೋ ಜಾಗ ಎಲ್ಲ ಎಲ್ಲ ಮುಳುಗುತ್ತೆ, ಅಲ್ಲಿವರೆಗೆ ಮುಳುಗುತ್ತೆ. ಇದೆಲ್ಲ ಇದು ಮುಳುಗಿ ಇದರ ಮೇಲೆಲ್ಲ ನೀರು ಹೋಗ್ತದೆ. ಆ ಥರ ಇರುತ್ತೆ. ಮಳೆಗಾಲದಲ್ಲಿ ದಾಟ್ಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗ ಒಮ್ಮೆ ಮಳೆ ಬಂದರೆ ನೀರು ಬರುತ್ತೆ, ಮತ್ತೆ ಕಡಿಮೆ ಆಗ್ತದೆ. ಕಡಿಮೆ ಆದ ನಂತರ ಇಲ್ಲಿ ಪಾಲ ಹಾಕಿ ಇಲ್ಲಿ ಪಾಲ ಹಾಕಿ ದಾಟಿಕೊಂಡು ಹೋಗುದು. ಪಾಲ ಅಂದ್ರೆ ಏನ್ ಮಾಡ್ತೀರಾ ಅದನ್ನ? ಅದು ಇದು ಕಲ್ಲಗುರ್ಲ ಅಂತ ಇರುತ್ತೆ. ಇಷ್ಟೇ ಎತ್ತರ ಕಲ್ಲಗುರ್ಲ ಹಾಕ್ತೇವೆ. ಕಲ್ಲಗುರ್ಲ ಹಾಕಿ ಅದರ ಮೇಲೆ ಅಡಿಕೆ ಪಾಲ ಹಾಕ್ತೇವೆ. 2 ಹಾಕ್ತೇವೆ, ಇಲ್ಲಿ ಒಂದು, ಈ ಕಡೆಗೆ ಒಂದು ಹಾಕ್ತೇವೆ, ಮತ್ತೆ ಅಲ್ಲಿ ಒಂದು ಹಾಕ್ತೇವೆ. ಹಾಗೆ ಹಾಕಿ ಹೋಗುದು. ಮಳೆ ಬಂದರೆ ಮತ್ತೆ ಮಕ್ಕಳು ಇಲ್ಲಿ ನಾವು ಬರುವವರೇ ಕಾಯ್ತಾರೆ, ಇಲ್ಲಿ ಇರ್ತಾರೆ. ಮತ್ತೆ ನೀರು ಕಮ್ಮಿ ಆದರೆ ಕರ್ಕೊಂಡು ಹೋಗೋದು ನಾವು. ಈಗ ಕಡಿಮೆ ಆಗಿಲ್ಲ ಅಂದ್ರೆ ಆ ಕಡೆಯವರು ಆ ಕಡೆ, ಈ ಕಡೆಯವರು ಈ ಕಡೆನೇ. ಕಡಿಮೆ ಆಗಿಲ್ಲ ಅಂದ್ರೆ ಅದೊಂದು ದಿವಸ ಕಷ್ಟನೇ. ಅಲ್ಲೇ ಮನೆಯಲ್ಲೆಲ್ಲ ಉಳ್ಕೊಂಡು ಮತ್ತೆ ಅದೇ ಶಾಲೆ ಉಂಟು, ಸಿರಿಬಾಗ ಶಾಲೆ ಅಲ್ಲೇ ಉಳ್ಕೊಳ್ಳೋದು. ಅಲ್ಲಿ ಮನೆ ಉಂಟು ಬೇರೆ, ಅವ್ರ ಮನೆಗೆ ಹೋಗಿ ಉಳ್ಕೊಳ್ಳೋದು. ನಾನು ಹೋಗುದೇ ಇಲ್ಲ ಇಲ್ಲಿಂದ. ಮಕ್ಕಳನ್ನ ಕಳ್ಸೋದ? ಅಂಗಡಿಗೆ ಹೋಗ್ಲಿಕ್ಕೆ ಮಕ್ಕಳನ್ನ ಮಕ್ಕಳೆಲ್ಲ ಅವರೇ ಹೌದೇ, ಅವರೇ ಹೋಗುದು ಬರೋದು. ನಾನು ಹೋಗುದಿಲ್ಲ, ಕಷ್ಟ ಆಗುತ್ತೆ ಅಂತ. ಕಷ್ಟ ಆಗುತ್ತೆ ಅಕ್ಕ. ಹೌದು, ನಾವು ಮಾಡಿಕೊಂಡೇ ಇದ್ದೇವೆ. ಹೌದು, ನಮಗೆ ಕೂಡ ಆಗುದಿಲ್ಲ ಇಲ್ಲಿಗೆ ಹತ್ತಲಿಕ್ಕೆ. ಅದು ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಎಲ್ಲ ಮನೆಗೆ ಎಂತ ತರಲಿಕ್ಕೆ ಎಂತ ಆಗುದಿಲ್ಲ. ಮತ್ತೆ ಎಂತ ಮಾಡೋದು ನಾವು? ಅಲ್ಲಿ ಮಗ ಅಲ್ಲಿ ರೂಮ್ ಮಾಡಿ ಇರುದು. ಮಳೆಗಾಲ ಬಂದ್ರೆ ಆ ಕಡೆ ಒಂದು ರೂಮ್ ಮಾಡೋದು. ಬಟ್ ಇದು ಯಾರು ನಿಮ್ಮ MLA ಯಾರು ಬಂದ ಅಧಿಕಾರಿ? ಎಲ್ಲಾರು ಬಂದಿದ್ದಾರೆ, ಎಲ್ಲ ಬಂದಿದ್ದಾರೆ. ಮಾಡಿಕೊಡ್ತೇನೆ ಅಂತ ಹೇಳುದು ಅಷ್ಟೇ, ಮಾಡುದಿಲ್ಲ. ಇಲ್ಲಿ ನಾವು ಹೋಗ್ಬೇಕಾದ್ರೆ ಏನಾಗ್ತದೆ ಅಂದ್ರೆ ಮಳೆ ಬಂದ್ರೆ ನದಿಯಲ್ಲಿ ನೀರು ಫುಲ್ ಆಗ್ತದೆ. ಅಂದ್ರೆ ನಾವು ಕಾಲೇಜಿಂದ ಬರುವಾಗ 5 ಗಂಟೆ 6 ಗಂಟೆ ಎಲ್ಲ ಆಗ್ತದೆ. ಆ ಹೊತ್ತಿಗೆ ಬರುವಾಗ ಇಲ್ಲಿ ಫುಲ್ ನದಿ ಫುಲ್ ಆಗಿ ಏನಾಗ್ತದೆ ಅಂದ್ರೆ ನಮಗೆ ದಾಟ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಪೇರೆಂಟ್ಸ್ ಸಹ ನಮ್ಮನ್ನು ಕಾಯ್ಕೊಂಡಿರ್ಲಿಕ್ಕೆ ಆಗುದಿಲ್ಲ. ಅವರ ವೃತ್ತಿಯನ್ನ ಮಾಡ್ತಾ ಇರ್ತಾರೆ, ಅವ್ರಿಗೆ ಕೆಲಸಕ್ಕೆ ಹೋಗ್ಬೇಕಾಗ್ತದೆ. ಅವಾಗ ನಾವು ಏನ್ ಮಾಡ್ಬೇಕಂದ್ರೆ ಅಲ್ಲೇ ತುಂಬಾ ಹೊತ್ತು ವೇಟ್ ಮಾಡಿ 8 ಗಂಟೆ 9 ಗಂಟೆ ನೀರೆಲ್ಲ ಕಡಿಮೆ ಆದ್ಮೇಲೆ ಯಾರು ಕರ್ಕೊಂಡು ಬಂದ್ರೆ ರಾತ್ರಿ ಅಲ್ಲೇ ಇಡ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಫುಲ್ ನೀರು ಬರ್ತದೆ. ಇಲ್ಲಿ ನದಿ ದಾಟಿಕೊಂಡು ಬರ್ಲಿಕ್ಕೆ ಆಗುದಿಲ್ಲ, ನೀರು ಇರುವಾಗ ಹೋಗ್ಲಿಕ್ಕೆ ಆಗುದಿಲ್ಲಲ್ಲ. ಹಾಗಾಗಿ ನಾವು ಅಲ್ಲೇ ನಿಂತು ಕೂತ್ಕೊಂಡು ಮತ್ತೆ ವೇಟ್ ಮಾಡಿ ಕಡಿಮೆ ಆದ್ರೆ ಹೋಗ್ಬೋದು, ಇಲ್ಲಾರೆ ಅಲ್ಲೇ ಎಲ್ಲಾರು ಉಳ್ಕೊಳ್ಬೇಕಾದಂತ ಸ್ಥಿತಿ ಇರ್ತದೆ.
ಕಾಡಾನೆ ಎಲ್ಲ ಬರುದಿಲ್ಲ. ಕಾಡಾನೆ ಎಲ್ಲ ಮಳೆಗಾಲದಲ್ಲೆಲ್ಲ ಕಾಡಾನೆ ಜಾಸ್ತಿ ಇರ್ತದೆ ಇಲ್ಲಿ. ಮತ್ತೆ ಎಲ್ಲಾದ್ರೂ ನೈಟ್ ಎಲ್ಲಾದ್ರೂ ಹುಷಾರಿಲ್ಲ ಏನಾದ್ರೂ ಆದ್ರೆ ಮಳೆಗಾಲದಲ್ಲಿ ಎಲ್ಲಿ ಕಡೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಅಲ್ಲೇ ಡೆತ್ ಆಗ್ಬೇಕಷ್ಟೇ. ನಾವು ಎಲ್ಲಿ ಸಹ ಕರ್ಕೊಂಡು ಹೋಗ್ಲಿಕ್ಕೆ ಎಂತ ಫೆಸಿಲಿಟಿ ಇಲ್ಲ. ಅಲ್ಲಿ ಒಂದು ನದಿ ಉಂಟು, ಫುಲ್ ನಮ್ಮ ಸುತ್ತ ನದಿಯೇ ಇರುವುದು. ಹಾಗಾಗಿ ನಮಗೆ ರೋಡಿನ ವ್ಯವಸ್ಥೆ ರೋಡಿನ ವ್ಯವಸ್ಥೆ ಎಲ್ಲಿ ಸಹ ಇಲ್ಲ ನಮಗೆ. ಈಗ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹೇಗೆ ಕರ್ಕೊಂಡು ಹೋಗುದು ಅವರನ್ನ? ಅರ್ಜೆಂಟ್ ಆಗಿ ಮೇಡಮ್ ಹೇಳ್ದಾಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಎತ್ಕೊಂಡು ಹತ್ತಿ ಹೋಗಕ್ ಆಗ್ತದ? ಎಲ್ಲ ಏಜ್ ಆದವರೇ ಇರುವುದು. ಹಾಗಾಗಿ ನಮಗೆ ಇದು ಪಾಲ ಸಹ ಡೈಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಈಗ ನೀರು ಬಂದ್ರೆ 3 ದಿವಸ ಕಂಟಿನ್ಯೂಸ್ ಬಂದ್ರೆ ಅದು ಇದು ಪಾಲ ಏನು ಕೊಚ್ಚಿ ಹೋಗ್ತದೆ. ಕೊಚ್ಚಿ ಹೋಗುವಾಗ ಮತ್ತೆ ನಾವು ಹಾಕ್ಬೇಕಾಗ್ತದೆ. ಅದು ಸಹ 2 ಪಾಲ ಆಗುದಿಲ್ಲ. 4 ಪಾಲ ಹಾಕಿ ಆ ಕಡೆ 4 ಈ ಕಡೆ 4 ಅಲ್ಲಿಗೆ 4 ಹಾಕ್ಬೇಕು. ಪಾಲ ಹಾಕ್ಬೇಕು ಅಂದ್ರೆ ಒಂದು 10 ಜನ 10 ಜನ ಬೇಕೇ ಬೇಕು. ಇಲ್ಲಾರ ತಗೊಂಡ್ ಬರ್ಲಿಕ್ಕೆ ಆಗುದಿಲ್ಲ ಅದನ್ನ. ಎಲ್ಲ ಕೆಲಸ ಬಿಟ್ಟು ಅದು ಸಹ ದೂರದಿಂದ ಯಾರ ಹತ್ರ ಕೇಳಿ, ತೋಟದಿಂದ ಕೇಳಿ ಅವರನ್ನ ಕೈ ತಕೊಂಡ್ ಬಂದು ನಾವಿಲ್ಲಿ ಹಾಕ್ಬೇಕಾಗ್ತದೆ. ಈಗ ಸಹ ಮೊನ್ನೆ ಮಳೆಗಾಲದಲ್ಲಿ ಅದು ಕೊಚ್ಚಿ ಹೋಗಿದೆ. ಆಮೇಲೆ ನಾವು ಹಾಕ್ಲಿಲ್ಲ. ಯಾರು ಹಾಕ್ಲಿಕ್ಕೆ ಯಾರು ಇಲ್ಲಲ್ಲ, ಮತ್ತೆ ಹೇಗೆ ಹಾಕುದು? ಇಲ್ಲೆಲ್ಲ ಮುದುಕ ಏಜದವರು ಇರುದಲ್ಲ, ಹೇಗೆ ಹಾಕುದು ಅಂತ ಹಾಕ್ಲಿಲ್ಲ ನಾವು. ಹಾಗೆ ಮೇಡಮ್ ಹೇಳಿ, ಏನೋ ಹೇಳ್ತಾ ಇದ್ರೆ ಆಗ್ಲೇ. ಅಂದ್ರೆ ನಮಗೆ ಏನಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಅಂದ್ರೆ ಎಂತಂತ ಹೇಳಿದ್ರೆ ನಮಗೆ AC ಮತ್ತು DC ಮೇಯ್ನ್ ಆಗಿ ಇಲ್ಲಿ ಬಂದು ಎಲ್ಲ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು. ಯಾಕಂತ ಹೇಳಿದ್ರೆ ನಾವು ಇಲ್ಲಿ ನೋಡಿ ಈಡೇರಿಸಲಿಕ್ಕೆ ಆಗದೇ ಇರುವಂತ ಬೇಡಿಕೆ ಏನಲ್ಲ, ನಮಗೆ ಒಂದು ಬಹಳ ಜೆನ್ಯೂನ್ ಆಗಿರುವಂತ ಅಂದ್ರೆ ನಿಜ ಆಗಿರುವಂತ ಒಂದು ಸಮಸ್ಯೆ ಅಲ್ಲ, ಅದನ್ನ ಬಗೆಹರಿಸ್ಕೊಡ್ಬೇಕಲ್ಲ ಅವರು. ಅದೇ ಭಾರತಿ ಮುಳ್ಳಯ್ಯನವರು ಬಂದಿದ್ದಾರೆ ಇಲ್ಲಿಗೆ, ಬಂದು ಪಾಲದ ಮೇಲೆ ಫೋಟೋ ತೆಗೆದುಕೊಂಡು ಹೋಗಿದ್ದಾರೆ ಬಿಟ್ಟು ಮತ್ತೆ ಎಂತ ಮಾಡಲಿಲ್ಲ. ಹೇಳಿದ್ರೆ ಹೇಳ್ತಾರೆ ನಾವು ಮಾಡಿಕೊಡ್ತೇವೆ ನಿಮಗೆ, ನಿಮ್ಮ ಬೇಡಿಕೆಯನ್ನು ನಮ್ಮ ಹತ್ರ ಹೇಳಿ ನಾವು ಮಾಡಿಕೊಡ್ತೇವೆ. ಮತ ಹಾಕುವಾಗ ಎಲ್ಲರೂ ಬರ್ತಾರೆ. ಯಾಕಂದ್ರೆ ನಾವು ಮತ ಹಾಕ್ಬೇಕಲ್ಲ, ನಮ್ಮ ಮತ ಬೇಕಲ್ಲ, ಯಾಕಂದ್ರೆ ವಿನ್ ಆಗ್ಬೇಕಲ್ಲ. ಹಾಗೆ ಮತ್ತೆ ನಮ್ಗೆ ಎಷ್ಟು ಬೇಸರ ಆಗ್ತದೆ ಅಂತ ಹೇಳಿದ್ರೆ ಎಲ್ಲ ಊರಲ್ಲಿ ಉಂಟಲ್ಲ ನಮ್ಮ ಹಾಗೆ ಯಾರು ಅಂದ್ರೆ ಸ್ಥಿತಿಗತಿಯ ಹೀಗಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಎಷ್ಟು ನರಕ ಆಗ್ತದೆ ಅಂತ ಹೇಳಿದ್ರೆ ನಾವು ಎದ್ದುಕೊಂಡು ಹೋಗುವವರು ಕಾಲೇಜಿಗೆ. ಯಾಕಂದ್ರೆ ನನ್ನ ಇದ್ದರೆ ಹೇಳಬೇಕಂದ್ರೆ ನಾನು ಈಗ ಕೂಡ ಅಷ್ಟೇ, ನಾನು ಇಲ್ಲಿ ಇಲ್ಲ. ಅಂದರೆ ನನ್ನ ಬಾಲ್ಯ ಜೀವನದಿಂದ ನಾನು ನನ್ನ ತಂದೆ ತಾಯಿಯೊಟ್ಟಿಗೆ ಬೆಳಿಲಿಲ್ಲ. ಯಾಕಂತ ಹೇಳಿದ್ರೆ ನಮಗೆ ಇಷ್ಟು ಕಷ್ಟ ಇದ್ದು ನಮ್ಮನ್ನು ಹಾಸ್ಟೆಲಲ್ಲೆಲ್ಲ ಹಾಕ್ತಾರೆ. ಆದಾಗ ನಮಗೆ ಇಲ್ಲೆಲ್ಲ ಬರಲಿಕ್ಕೆ ಆಗೋದಿಲ್ಲ. ಅಂದರೆ ನಮಗೆ ಹಾಸ್ಟೆಲಲ್ಲಿ ಇದ್ದು ನಾವು ಕೂಗಿಕೊಂಡು ಇದ್ದದ್ದುಂಟು ಮಳೆಗಾಲದಲ್ಲಿ. ಯಾಕಂದರೆ ನಮ್ಮ ತಂದೆ ತಾಯಿಯನ್ನು ನೋಡಬೇಕು, ಹೇಗೆ ಬರುವುದು ಇಲ್ಲಿ ಪಾಲ ಎಲ್ಲ ಕೊಚ್ಚಿಕೊಂಡು ಹೋದಾಗ ನಾವೆಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈ ರೀತಿ ಇರುವಾಗ ನಮಗೆ ಎಷ್ಟು ಕಣ್ಣೀರಿಟ್ಟುಕೊಂಡು ಅಲ್ಲಿ ಕೂತ್ಕೊಂಡಿದ್ದೇವೆ ಅಂತ ನಮಗೆ ಗೊತ್ತುಂಟು. ಬರ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮಗೆ ಅವರವರ ತಂದೆ ತಾಯಿಯನ್ನು ನೋಡ್ಬೇಕು, ಅವರವರ ಸಂಸಾರವನ್ನೆಲ್ಲ ನೋಡ್ಬೇಕಂತ ಅವರಿಗೆ ಇಷ್ಟ ಇರ್ತದಲ್ಲ. ಆದ್ರೆ ಇಲ್ಲಿ ಬಂದಾಗ ನಮ್ಗೆ ಯಾರನ್ನು ನೋಡ್ಲಿಕ್ಕೆ ಆಗುದಿಲ್ಲ. ನಾವು ಅಲ್ಲಿ ಕೂತ್ಕೊಂಡು ಮಳೆಗಾಲದಲ್ಲಿ ನಾವು ಅಲ್ಲಿ ಹೇಗಿರ್ಬೇಕು, ಅಪ್ಪ ಅಮ್ಮ ಹೇಗಿದ್ದಾರೆ, ಏನ್ ಮಾಡ್ತಿದ್ದಾರೆ, ಹೇಗೆ ನೀರು ಬಂದಿರ್ತದ, ಏನಾಗಿದೆ, ಆ ತರ ನಮಗೆಲ್ಲ ಇದಿರ್ತದೆ. ಸೊ ನಮಗೆ ಅಲ್ಲಿ ಕಲೀಲಿಕ್ಕೂ ಆಗುದಿಲ್ಲ, ಮನೆಯದ್ದು ಟೆನ್ಷನ್ ಎಲ್ಲ ಆಗ್ತಾ ಇರ್ತದೆ. ಸೊ ಈ ತರ ನಮಗೆ ಇದನ್ನೆಲ್ಲ ಒಂದು ಸರಿ ಮಾಡಿ ಕೊಡ್ಬೇಕಂತೇಳಿ ನಮ್ಮ ಸರ್ಕಾರಕ್ಕೆಲ್ಲ ಕೇಳಿಸುದಿಲ್ಲ. ಮಕ್ಕಳು ನೋಡಿ ಎಷ್ಟು ಸಂಕಟದಿಂದ ಮಾತಾಡ್ತಾರೆ ಅಂದ್ರೆ ಇದ್ರಲ್ಲಿ ನಮ್ಮ ಸರ್ಕಾರಕ್ಕೆ ಯಾಕೆ ಕೇಳಿಸೋದಿಲ್ಲ ಅಂತ. ತುಂಬಾ ಜನ ಬಂದಿದೆ ಸರ್, ಯಾರು ನಮ್ಗೆ ಇಷ್ಟ ತನಕ ಮಾಡ್ಲಿಲ್ಲ. ನಾವೊಂದು ಪಾಪದವರಾಗಿ ಇಲ್ಲಿ ಒಂದು ದೊಡ್ಡ ವ್ಯಕ್ತಿ ಇರ್ತಿದ್ರೆ ಯಾವಾಗ್ಲೇ ಆಗ್ತಿತ್ತು. ನಾವು ಪಾಪದವರು. ಸುಮಾರು ವರ್ಷಗಳಿಂದ ಹೋರಾಟವನ್ನ ಮಾಡ್ತಾ ಇದ್ದೀರಿ, ಯಾಕೆ ಇನ್ನೂ ಕೂಡ ಒಂದು ಸೇತುವೆ ಮಾಡ್ಕೊಡಕ್ ಆಗ್ತಿಲ್ಲ? ಯಾಕೆಂತ ಹೇಳಿದ್ರೆ ಅಧಿಕಾರಿಗಳು ಬರ್ತಾರೆ, ಭರವಸೆ ಕೊಡ್ತಾರೆ, ನಕ್ಷೆಗಳನ್ನು ಮಾಡ್ತಾರೆ, ಮತ್ತೆ ಅಲ್ಲಿ ಕೊಡ್ತಾರೆ, ಕೇಸ್ ಹಾಕ್ತಾರೆ ನಮ್ಮ ಮೇಲೆ ಅನವಶ್ಯಕ. ಏನಂತ ಕೇಸ್ ಹಾಕ್ತಾರೆ? ಪ್ರತಿಭಟನೆ ಮಾಡ್ತಾರೆ ಅಂತೇಳಿ. ನಾವು ಈ ಹೊಳೆ ದಾಟಬೇಕಾದ್ರೆ, ಈ ರೋಡನ್ನು ದಾಟಬೇಕಾದ್ರೆ ಅಂಚೂರು ತೆರೆ ಬೀದಿ ಅಂತ ಇರೋದು. ಇದು ಗಡಿ ಪ್ರದೇಶ, ಸಿರಿಬಾಗಿಲು ಮತ್ತು ಕೊಂಬಾರು ಗ್ರಾಮ ಗಡಿ ಪ್ರದೇಶದಲ್ಲಿ ಇರೋದು. ನಾವು ಗುಡ್ಡಗಾಡು ಪ್ರದೇಶದ ಮಧ್ಯದಲ್ಲಿ ಇರುವ ಅವರು, ನಾವೆಲ್ಲ ಬಡವರ ಆ ಕಡೆ ಇರೋದು, ಯಾರೂ ಶ್ರೀಮಂತರಿಲ್ಲ. ಹಾಗಾಗಿ ನಾವು ಬಡವರೊಂದು ಕೂಲಿ ಕೆಲಸಕ್ಕೆ ಹೋಗಬೇಕು ಅಥವಾ ಒಂದು ದಿನಸಿ ಸಾಮಾನುಗಳನ್ನು ತರಬೇಕಾದ್ರೂ ನಾವು ಒಂದು ದಿವಸ ಅಥವಾ 2 ದಿವಸ ಬೇಕಾಗ್ತದೆ. ಯಾಕಂದರೆ ನಾವು ದಿನಸಿ ಸಾಮಾನುಗಳನ್ನು ತರಬೇಕಾದ್ರೆ ಹೊಳೆಯಲ್ಲಿ ನೀರಿದ್ದರೆ ಆ ಕಡೆ ಇಟ್ಟು ನೀರು ಕಮ್ಮಿ ಆದ ಮೇಲೆ ಹೊತ್ತುಕೊಂಡು ಬರಬೇಕು ಆ ದಾರಿಯಲ್ಲಿ ಬರಬೇಕಾದ್ರೆ. ಹಾಗಾಗಿ ಇದು ಸುಮಾರು 25 ಮೀಟರ್ ದೂರ, 50 ಮೀಟರ್ ದೂರದ ಅಗಲ ಇದೆ ಇದು. ಈ 50 ಮೀಟರ್ ದೂರ ಅಗಲ ಕೂಡ ನೀರು ತುಂಬಿಕೊಳ್ತದೆ. ಹಾಗಾಗಿ ಎಲ್ಲ ಫುಲ್ಲು ತುಂಬಿಕೊಳ್ತದೆ. ಹಾಗಾಗಿ ನಾವು ಅಲ್ಲೇ ಇರ್ತೇವೆ, ಆ ಕಡೆ ಈ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದೇ ರೀತಿ ಪಾಳ ಮರ ಏನಾದರೂ ಬಂದರೆ ನಾವು ಪಾಲ ಹಾಕಿದ್ದು ಪ್ರತಿ ವರ್ಷ 3 ಸಾರಿ 4 ಸಾರಿ ಕೊಚ್ಚಿಕೊಂಡು ಹೋಗ್ತೀವಿ. ನಮಗೆ ಪ್ರತಿ ವರ್ಷ 4-5 ಸಾರಿ ಹಾಕುವಂಥದ್ದೇ ಕೆಲಸ. ಹಾಗಾಗಿ ಈ ರಸ್ತೆಯ ವ್ಯವಸ್ಥೆ ಏನಂತ ಹೇಳಿದರೆ, ರಸ್ತೆ ಮೊದಲು ನಮಗೆ ಇತ್ತು. ರಸ್ತೆ ಇರುವ ಖಾಸಗಿ ವ್ಯಕ್ತಿಯವರೊಬ್ಬರು ಏನು ಮಾಡಿದೆ ಅಂದರೆ ಸರ್ವೆ ನಂಬರನ್ನೇ ಬದಲಿಸಿ 49 ಸರ್ವೆ ನಂಬರನ್ನು 48 ಎಂದು ಖಾತೆ ಮಾಡಿಸಿಕೊಂಡು ಅವರು ರೆಕಾರ್ಡ್ ಮಾಡಿಕೊಂಡಿದ್ದಾರೆ. ರೆಕಾರ್ಡ್ ಮಾಡಿಕೊಂಡು 15 ವರ್ಷ ನಂತರ ನಮ್ಮ ರಸ್ತೆಯನ್ನು ಬಂದ್ ಮಾಡಿದರು. ಹಾಗಾಗಿ ನಮಗೆ ರಸ್ತೆಯನ್ನು ಬಿಡಿಸಿಕೊಡ್ಬೇಕು ಒಂದು.
ಇನ್ನೊಂದು ರಸ್ತೆ ಬೇರೆ ಕಡೆ ಮಾಡ್ತೇವೆ ಅಂತೇಳಿ ಇವರು ತಹಸೀಲ್ದಾರ್ ಬಂದರು, ಆಮೇಲೆ ಇವರು ಸರ್ವೇಯರ್ ಬಂದು ಅಳತೆ ಮಾಡಿ ನಕ್ಷೆ ಮಾಡಿದ್ರು, ಬೇರೆ ಕಡೆ ಆದ್ರೆ ಮಾಡಿಕೊಡುವ ಅಲ್ಲಿ ಪಕ್ಕದಲ್ಲಿ ಅಂತೇಳಿ, ಶಾಲೆ ಹಿಂದುಗಡೆಯಿಂದ ಆದ್ರೂ ಮಾಡಿಕೊಡುವ ಅಂತೇಳಿ. 25 ನಿಮಗೆ ಬರೀ ಸೇತುವೆ ಆದ್ರೆ ಆಗುದಿಲ್ಲ, ಅದಕ್ಕೊಂದು ರಸ್ತೆ ಬೇಕು ಆ ಕಡೆಯಿಂದ. ನಕ್ಷೆ ಮಾಡಿ ಕೊಟ್ಟು AC ಅವ್ರು ಏನು ಮಾಡಿದ್ರು, ಅದಕ್ಕೂ ಸ್ಟೇ ಕೊಟ್ಟರು. ಸರ್ಕಾರಿ ಭೂಮಿ ಅಂತೇಳಿ ಇದೆ, ನಮ್ಮ ಹತ್ರ ನಕ್ಷೆ ಕೂಡ ಇದೆ, ಸರ್ವರ್ ಮಾಡಿಕೊಟ್ಟು ಅದಕ್ಕೂ ಸ್ಟೇ ತಂದು ಆದೇಶ ಕೊಟ್ಟಿದ್ದಾರೆ. ಹೂಳೆತ್ತದಕ್ಕೆ ಆದೇಶ ಕೊಟ್ಟಿದ್ದಾರೆ, ಆಲ್ರೆಡಿ ಆದೇಶ ಆಗಿದೆ. ಇನ್ನು ಮಾಡಿಲ್ವಲ್ಲ? ಮಾಡಿಲ್ಲ, ಅದು PW ಅವ್ರು ಮಾಡಬೇಕಾದ್ರೆ ರಸ್ತೆ ಬೇಕಂತೆ ಅವರಿಗೆ. ಮಳೆ ಇದ್ರೂ ಒಂದೇ, ಇಲ್ಲದಿದ್ರೂ ಒಂದೇ. ನೋಡಿ ಅಲೆಗೆಲ್ಲ ಹೋಗ್ಬೇಕು ನಾವು. ನೋಡಿ ನಿಮ್ಗೇನೆ ಗೊತ್ತಾಗತ್ತೆ, ಶೂಟ್ ಮಾಡಿ ಗೊತ್ತಾಗತ್ತೆ. ಮಳೆಗಾಲದ ಹಂಗೆ ಕಷ್ಟಪಡ್ತೀವಿ. ಅಂದರೆ ಇನ್ನೂ ಕಷ್ಟ ಏಜ್ ಅವರಿದ್ದಾರೆ, ಪ್ರೆಗ್ನೆಂಟ್ ಇದ್ದಾರೆ, ಮಕ್ಕಳು, ಸಣ್ಣ ಮಕ್ಕಳಿದ್ದಾರೆ, ಸಣ್ಣ ಪುಟ್ಟ ಮಕ್ಕಳು ಶಾಲೆ ಹೋಗಬೇಕು. ಇದೇ ದಾರಿಯಲ್ಲಿ ಹೋಗಬೇಕು, ಬೇರೆ ದಾರಿ ಇಲ್ಲ. ಅಂದರೆ ಮಳೆಗಾಲದ ಹಂಗೆ ಹೋಗಬೇಕು, ಬೇಸಿಗೆಗಾಲದ ಹಂಗೆ ಹೋಗಬೇಕು. ಯಾಕೆ ನಿಮ್ಮ ಇಷ್ಟು ಅಕ್ಕ, ಯಾಕೆ ನಿಮ್ಮ ನೋವು ಯಾರಿಗೂ ಕೇಳಿಸ್ತಾ ಇಲ್ಲ ಅಂತ? ಕೇಳಿಸ್ತಾ ಇಲ್ಲಲ್ಲ, ಅನೇಕ ವ್ಯಕ್ತಿ ಒಂದು ಇದನ್ನು ತಡೆಗಟ್ತಾ ಇದ್ದಾರೆ. ಯಾರೋ ಒಂದು ವ್ಯಕ್ತಿ ತಡೆಗಟ್ತಾ ಇದ್ದಾರೆ. ಬೆಲೆ ಈಗ ಬಡವರಿಗೆ ನ್ಯಾಯ, ಪಾಪದವರಿಗೆ ನಮಗೆ ಬೆಲೆ ಇಲ್ಲ. ನಾವೇಳಿದ್ರು ನ್ಯಾಯಾಲಯ ಬಹಳ ಇಂಟೀರಿಯರ್ ಅಲ್ಲಿ ಇದ್ದೀರಿ, ಹೊರಗಡೆ ನಿಮ್ ಧ್ವನಿ. 10 ವರ್ಷದಿಂದ ನಾವು ಕೇಸಿಗೆ ಹೋಗ್ತಾ ಇದ್ದೀವಿ. ಈಗ ಅವರೇ ಹಾಕುದು, ಅವರೇ ತೆಗೆಯುವುದು, ಅದಕ್ಕೆ ಬೆಲೆನೇ ಇಲ್ಲ. ಅವರೇ ಕೇಸ್ ಹಾಕೋದು, ಅವರೇ ತೆಗೆಯುವುದು. ನಮಗೆ ದುಡ್ಡಿದ್ದ ಹಾಗೆ ಅವರು ದುಡ್ಡಿದ್ದವರು, ನಾವು ದುಡ್ಡಿಲ್ಲದವರು, ನಾವು ಪಾಪದರಲ್ವಾ. ಅವರು ಏನು ಮಾಡಬಹುದು, ಅವರು ರಾಜಕೀಯ ಬಲ ಮತ್ತು ಹಣದ ಬಲ. ರಾಜಕೀಯವರು ಬರ್ತಾರೆ, ಇಲೆಕ್ಷನ್ ಆಗೋ ಕೇಳ್ತಾರೆ, ಗ್ಯಾರಂಟಿ ನನ್ನನ್ನು ಗೆಲ್ಲಿಸಿಕೊಡಿ, ನಾನು ಮಾಡೇ ಮಾಡ್ತೀನಿ ಅಂತ ಅಷ್ಟು ಭಾಷೆ ಮಾಡ್ತಾರೆ. ಎಷ್ಟು 15 ನಮ್ಮ ಮನೆಗೆ 2 ಸಲ ಬರ್ತಾರೆ, ಇದೇ ದಾರಿಯಲ್ಲಿ ನಡ್ಕೊಂಡು ಬರ್ತಾರೆ. ಮತ್ತೆ ಹೆಣ್ಣಾದ ನಂತರ 5 ವರ್ಷ ಆದರೆ ನಾವು ಅವರ ಕಾಲ ಬಿಡೋಕ್ಕೆ 50 ಸಲ ಹೋದ್ರು 1 ಸಲ ಬರುವುದಿಲ್ಲ. ಸ್ವಾತಂತ್ರ್ಯ ಸಿಕ್ಕದಾಗಿಂದಲೂ ಈ ಸಮಸ್ಯೆ ಅಲ್ಲ, ಈಗ ನಾವು 35 ವರ್ಷದಿಂದ ಹೋರಾಟ ಮಾಡ್ತಾ ಇದ್ದೇವೆ ನೋಡಿ. ಈ ದಾರಿ ನಿಜವಾಗಿ ಇದು ಇರಲಿಲ್ಲ, ಅಲ್ಲಿತ್ತು ದಾರಿ, ಬೇರೆ ದಾರಿ ಇತ್ತಾ? ದಾರಿ ಇತ್ತು, ಅದನ್ನು ಧುಮುಕಿ ಹಾಕಿ ಇಲ್ಲಿ ಮಾಡಿದ್ದು ಒಂದು ಸೇತುವೆ. ಹೌದು, ನಮಗೆ ಜೀವ ಕೈಲಿ ಹಿಡ್ಕೊಂಡು ಓಡಾಡ್ಬೇಕಲ್ಲ, ಯಾವಾಗ ಬೀಳುತ್ತೆ. ಏನಂತಂದ್ರೆ ನಾವು ತುಂಬಾ ವರ್ಷದಿಂದ ನಾವು ಪ್ರಯತ್ನ ಪಡ್ತಾ ಇದ್ದೀವಿ, ಒಂದು ಸೇತುವೆ ಆಗಬೇಕು ಮತ್ತೆ ನಮಗೆ ಒಂದು ದಾರಿ ಆಗಬೇಕು ಅನ್ನೋ ಉದ್ದೇಶದಿಂದ. ಕಳೆದ ಸಲ ಮಳೆಗಾಲ ಟೈಮಲ್ಲಿ ನನ್ನ ಮಿಸ್ಸಸ್ ಪ್ರೆಗ್ನೆನ್ಸಿ ಆಗಿದ್ಲು. ಆ ಟೈಮಲ್ಲಿ ನಾನು ಅವಳನ್ನು ಕರ್ಕೊಂಡು ಹೋಗಬೇಕು ಅಂತಂದರೆ ಎಷ್ಟು ನರಕ ಯಾತನೆ ಬಂದಿದ್ದೀನಿ ಅನ್ನೋದು ನನಗೆ ಮಾತ್ರ ಗೊತ್ತಿರೋದು. ಅದಕ್ಕೆ ನನಗೋಸ್ಕರ ನಮ್ಮ ಊರಿನವರೆಲ್ಲ ಸೇರಿ ಸಪೋರ್ಟ್ ಮಾಡಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದಕ್ಕೋಸ್ಕರ ನಾವೇನು ಹೇಳೋದಂದರೆ, ನಮಗೆ ಮೈನಾಗಿ ಸರ್ಕಾರಿ ಅಧಿಕಾರಿಗಳು, ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ಯಾರು ಇಲ್ಲದ ಇರೋರಿಗೆ ದೇವರಿದ್ದಾನೆ ಅಂತ. ಅದೇ ಇದು ನಮ್ಮ ಊರಿನವರೆಲ್ಲ ನನಗೆ ದೇವರಿದ್ದಾಗೆ. ನನಗೆ ಆದಷ್ಟು ಬೇಗ ಈ ಗ್ರಾಮಸ್ಥರ ಧ್ವನಿಯನ್ನ ಸರ್ಕಾರ ಕೇಳಿಸ್ಕೋಬೇಕು, ಇವರ ಬೇಡಿಕೆಯನ್ನ ಈಡೇರಿಸಬೇಕು ಅನ್ನುವಂಥದ್ದೇ ನಮ್ಮ ಆಶಯ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.